ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀವಿ. ಸ್ವಿಮ್ಮಿಂಗ್ ಎಲ್ಲ ಮಾಡಾಯ್ತು. ನಿಮ್ಮ ಫ್ರೆಂಡ್ಸ್ ನಮ್ಮ ಬಾಬಾ ಬರ್ತಿದ್ದಾರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ, ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಸೊ ಸಾರಿ ಗಾಯ್ಸ್, ನಮ್ಮ ಮನೆ ಹತ್ರ ಏನೋ ಇದು ಮನೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಪಾಪುಗೆ ಆ್ಯಕ್ಚುಲಿ ಸಮ್ಮರ್ ಹಾಲಿಡೇಸಲ್ಲಿ ನಾವು ಇದು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ದಿದ್ದು, ಅದನ್ನ ಎಡಿಟ್ ಮಾಡೋಕ್ಕೆ ಆಗಿದ್ದಿದ್ದು ಇವಾಗ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮನೆ ಹತ್ರನೇ ಎಷ್ಟೊಂದು ಕ್ಲಾಸಸ್ ಇದೆ, ಕರ್ಕೊಂಡೋಗೋದಕ್ಕೆ ಒಂಥರ ಏನೋ ಒಂಥರಲ್ಲ ಸೋಂಬೇರಿತನ. ಅವಳಿಗೆ ಸ್ವಿಮ್ಮಿಂಗ್ ಡ್ರೆಸ್ ತಂದು ಆಲ್ಮೋಸ್ಟ್ 15 ಡೇಸಿಂದ ಕರ್ಕೊಂಡೋಗಿ ಅಂತಲೇ ಇತ್ತು. ಪಾಪುಗೆ ಸ್ವಿಮ್ಮಿಂಗ್ ಡ್ರೆಸ್ ತಂದು 1 ಮಂತ್ ಆಯಿತು. ಇವತ್ತಾದರೂ ಕರ್ಕೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗ್ಬಿಟ್ಟು. ಬ್ರೇಕ್ಫಾಸ್ಟ್ ಎಲ್ಲ ಆಲ್ರೆಡಿ ಮನೆಯಲ್ಲೇ ಮುಗಿಸ್ಕೊಂಡಿದ್ವಿ. ಅದೆಲ್ಲ ಏನೂ ವ್ಲಾಗ್ ಮಾಡಿಲ್ಲ, ಜಸ್ಟ್ ರ್ಯಾಂಡಮಾಗಿ ಚೆನ್ನಾಗಿರುತ್ತೆ. ಯಾವಾಗಾದರೂ ಒಂದ್ಸಲ ಕುತ್ಕೊಂಡು ನೋಡಿದಾಗ ಈ ಥರ ಅವಳ ಫಸ್ಟ್ ಟೈಮ್ ನಾವು ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗ್ತಿರೋದು. ಇನ್ನೂ ಜಾಯಿನ್ ಮಾಡಿಸಿಲ್ಲ. ಹೇಗಿರುತ್ತೆ, ಏನೋ ಅವಳಿಗೆ ಇಂಟ್ರೆಸ್ಟ್ ಇದೆಯಾ, ಇಷ್ಟಪಡ್ತಾಳ ಅಂತ ಫಸ್ಟು ನಾವು ಚೆಕ್ ಮಾಡ್ಕೋಬೇಕು. ಯಾವುದೇ ಆದರೂ ಅಷ್ಟೇ, ಚಿಕ್ಕ ಮಕ್ಕಳಲ್ವ, ಅವ್ರಿಗೆ ಏನು ಇಂಟ್ರೆಸ್ಟ್ ಇರುತ್ತೆ ಅಂತ ಗೊತ್ತಿರಲ್ಲ, ಭಯ ಪಡ್ತಾಳ ಏನು ಅಂತ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಫಸ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವಳಿಗೇನಾದರೂ ಇಷ್ಟ ಆಗಿ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ಆಮೇಲೆ ಜಾಯಿನ್ ಮಾಡೋಣ ಅಂತ. ಯಾವುದೇ ಕ್ಲಾಸ್ಗಾದರೂ ಅಷ್ಟೇ, ಸುಮ್ಮನೆ ಹೋಗ್ಬಿಟ್ಟು ಯಾರೋ ಸೇರಿಸಿದ್ದಾರೆ, ಯಾರೋ ಅದು ಮಾಡ್ತಿದ್ದಾರೆ ಇದು ಮಾಡ್ತಿದ್ದಾರೆ ಅಂತಲ್ಲ. ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇರುತ್ತೆ ಅದನ್ನು ಮಾಡಿದ್ರೆ ಅವರು ಕೂಡ ಇಂಟ್ರೆಸ್ಟಿಂದ ಕಲ್ತ್ಕೋತಾರೆ. ಆ್ಯಂಡ್ ಅವ್ರಿಗೆ ಫೋರ್ಸ್ ಮಾಡ್ದಂಗೆ ಅನ್ಸಲ್ಲ. ಸುಮ್ಮನೆ ಏನೋ ಒಂದು ಆ್ಯಕ್ಟಿವಿಟಿಗೆ ಹಾಕೋದಲ್ಲ. ಚೆನ್ನಾಗಿದ್ದನ್ನೆಲ್ಲ ಸರ್ಚ್ ಮಾಡಿ ನಾನು ಕೂಡ ಗೂಗಲಲ್ಲೆಲ್ಲ ನೋಡಿದ್ದೀನಿ. ಮುಂದೆ ಇವಾಗ ಡ್ಯಾನ್ಸ್ ಕ್ಲಾಸ್ಗೂ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಒಟ್ಟೊಟ್ಟಿಗೆ ಆಗೋದಿಲ್ಲ ಅಲ್ಲ, ಅದಕ್ಕೆ ಟೈಮ್ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ. ಹೌದಾ, ಕರೆಕ್ಟಾಗಿ ನಿನ್ಕೊ ಕೈಗೆ ನಿಂತ್ಕೊಂಡು ಬಿಟ್ಟಿದ್ಯಾ? ಅಲ್ಲಿ ಕಾಣಿಸ್ತಿದ್ವಿ ಸ್ವಿಮ್ಮಿಂಗ್ ಪೂಲ್ ಹತ್ರ. ಬನ್ನಿ ಹೋಗೋಣ. ಅಲ್ಲಿ ಪಾರ್ಕಿಂಗ್ ಇರಲಿಲ್ಲ ಅಂತ ನಿಲ್ಸಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಗಾಡಿ ಪಾರ್ಕ್ ಮಾಡಕ್ಕೆ ಹೋಗಿದೆ. ವಾವ್, ಸೋ ನೈಸ್. ನಮ್ಮ ಪಾಪು ಚಿಕ್ಕವಳಿದ್ದಾಗ ಅವಳಿಗೆ ಸಖತ್ ಆಸೆಯಿಂದ, ಪಾಪ ಇನ್ನೂ 2 ಇಯರ್ಸ್ ಅನಿಸುತ್ತೆ, ಆವಾಗ ಇದೇ ಪ್ಲೇಸ್ಗೆ ಬಂದಿದ್ವಿ. ಬಟ್ ಅಲ್ಲಿ ಇದೇ ಥರ ಡ್ರೆಸ್ಸೇ ಬೇಕು ಅಂತ ಹೇಳಿದರು. ಸೊ ಅದಕ್ಕೆ ವಾಪಸ್ ಹೋಗಿ ಬರೋಕ್ಕೆ ಆಗಿರಲಿಲ್ಲ. ನಮ್ಮ ಮನೆಯಿಂದ ಜಸ್ಟ್ 5 ಮಿನಿಟ್ಸ್ ಅಷ್ಟೇ ಇರೋದು ಈ ಪ್ಲೇಸು, ಸ್ವಿಮ್ಮಿಂಗ್ ಕ್ಲಾಸ್ ಇರೋದು. ಅಲ್ಲಿಗೂ ನಾವು ಬರೋಕ್ಕಾಗಿಲ್ಲ. ಅಂದರೆ ನೋಡಿ, ನಾವು ಅದಕ್ಕೆ ಏನೇ ಮಾಡಬೇಕು ಅಂದರೆ ಫಸ್ಟು ನಾವು ಇಂಟ್ರೆಸ್ಟಿಂದ ಮಾಡಿದರೆ ಮಾತ್ರ ಅದಾಗೋದು. ಸುಮ್ಮನೆ ನಾಳೆ ಮಾಡೋಣ ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಅಂದ್ಕೊಂಡ್ರೆ ಯಾವ ಕೆಲಸನೂ ಆಗೋಲ್ಲ. ಏನಾರು ಅಂದ್ಕೊಂಡ್ರೆ ಅವತ್ತೇ ಸ್ಟಾರ್ಟ್ ಮಾಡಿ. ಬಾಬು, ಹೆಂಗಿದೆ ಸ್ವಿಮ್ಮಿಂಗ್ ಪೂಲ್? ಜಂಪ್ ಮಾಡೀಗ ಬೇಗ. ಆ್ಯಂಡ್ ಗೊತ್ತಲ್ಲ ಮಕ್ಕಳಿಗೆ ವಾಟರ್ ಅಂದರೆ ಎಷ್ಟು ಇಷ್ಟ ಇರುತ್ತೆ ಅಂತ. ಯಾವ ಮಕ್ಳಿಗೂ ನೀರಂದರೆ ಬೇಡ ಅನ್ನಲ್ಲ, ಎಲ್ಲೋ ಒಂದೊಂದು ಮಕ್ಳಿಗೆ ಇಷ್ಟ ಇರಲ್ಲ ಅಷ್ಟೇ. ಬಟ್ ನಾವು ಅದಕ್ಕೆ ಹೇಳಿದ್ನಲ್ಲ, ಟೈಮೆಲ್ಲ ಮ್ಯಾನೇಜ್ ಮಾಡಿಕೊಂಡು ಯಾವ್ಯಾವ ಕ್ಲಾಸ್ಗೆ ಹಾಕಬೇಕು ಅಂತ ನೋಡೋಣ, ಫಸ್ಟು ಟ್ರಯಲ್ ಥರ ಬರೋಣ ಅಂತ ಹೇಳ್ಬಿಟ್ಟು ಇವತ್ತು ಬಂದಿರೋದು. ಅವಳಿಗಂತೂ ಸಖತ್ ಇಷ್ಟ ಆಯಿತು. ಯಾವ ಥರ ಮಾಡಿದ್ಲು ಅಂದರೆ ಆಡಿಕೊಂಡು 1 ಅವರ್ ಅಷ್ಟೇ ಇದ್ದಿದ್ದು. 1 ಅವರ್ಗೆ ಎಷ್ಟೋ 300 400 ಅನಿಸುತ್ತೆ. ಅವಳು ಬರೋಕ್ಕೆ ರೆಡಿ ಇಲ್ಲ. ನಾನು ಬರೋಲ್ಲ, ನನಗಿನ್ನೂ ಬೇಕು ಅಂದ್ಕೊಂಡೇ ಸೇರ್ಕೊಬಿಟ್ಟಿದ್ದಾಳೆ. ಅಷ್ಟು ಇಷ್ಟಪಡ್ತಿದ್ದಾಳೆ. ಆ್ಯಂಡ್ ಒಬ್ಳನ್ನೇ ಬಿಟ್ಟಿದ್ವಿ ನೋಡೋಣ ಅಂದರೆ, ತುಂಬ ಕಡಿಮೆ ಇತ್ತು ನೀರು. ನಾನು ಪಕ್ಕದಲ್ಲೇ ಇದ್ನಲ್ಲ, ಅವರು ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಸೊ ನಾನು ಅವಳನ್ನ ನೋಡ್ಕೊಂಡು ಇಲ್ಲೇ ಇದ್ದೆ.
ಆ್ಯಂಡ್ ಬೆಂಗಳೂರಲ್ಲಿ ಗೊತ್ತಲ್ಲ, ಮಕ್ಕಳನ್ನ ಹೊರಗಡೆನೂ ಕಳ್ಸೋದಕ್ಕಾಗಲ್ಲ. ಏನು ಆಟ ಆಡೋದಕ್ಕೆ ಯಾರು ಪಕ್ಕದ ಮನೆ ಕಳ್ಸೋದಕ್ಕೂ ಭಯ ಆಗುತ್ತೆ. ಇವಾಗ ಅಷ್ಟು ಆ ಥರ ಸಿಚುವೇಶನ್ ಆಗಿಬಿಟ್ಟಿದೆ. ನಮ್ಮ ಮನೆಗೆ ಈ ಥರ ಇರಲಿಲ್ಲ. ಎಷ್ಟು ಆಟ ಆಡ್ತಿದ್ವಿ, ಮನೆಗೆ ಬರ್ತಾ ಇರಲಿಲ್ಲ. ಸ್ಕೂಲಿಂದ ಬಂದ ತಕ್ಷಣ ಬರೀ ಆಟ ಆಡೋದೆ. ಇವಾಗ 4 o'clock ಬಂದರೆ ಮನೆಗೆ ಹೋಗೋಷ್ಟರಲ್ಲಿ 7 o'clockವರೆಗೂ ಅಷ್ಟು ಆಟ ಆಡ್ತಿದ್ವಿ. ಬಟ್ ಇವಾಗ ಚಿಕ್ಕ ಮಕ್ಕಳನ್ನೆಲ್ಲ ಪಕ್ಕದ ಮನೆಗೆ ಬಿಡೋಕ್ಕೂ ಯಾರೂ ಇವಾಗ ತಯಾರಿರಲ್ಲ. ಆ ಥರ ಇದೆ. ಅದು ಬೆಂಗಳೂರಲ್ಲಿ ಎಲ್ಲೆಲ್ಲಿಂದ ಎಲ್ಲ ಬಂದಿರ್ತಾರಲ್ಲ. ಸೊ ಮಕ್ಕಳಿಗೆ ಸುಮ್ಮನೆ ಮನೇಲೇ ಕೂಡಾಕೋದಕ್ಕಿಂತ ಏನಾದರೂ ಒಂದೊಂದು ಆ್ಯಕ್ಟಿವಿಟೀಲಿ ಈ ಥರ ಇನ್ವಾಲ್ವ್ ಮಾಡಿದ್ರೆ ಅವ್ರ ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಾಗುತ್ತೆ, ಫೋಕಸ್. ಮುಂದೆ ಅವ್ರಿಗೂ ಕೂಡ ಒಂದು ಸ್ಕಿಲ್ಸ್ ಕಲ್ತಂಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾವು ಹೋಗೋಣ ಅಂತ ಇವತ್ತು ಹೋಗಿದ್ವಿ. ಯಾರೇ ಆದರೂ ಅಷ್ಟೇ, ಚಿಕ್ಕ ಮಕ್ಕಳು, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ, ಅವ್ರಿಗೆ ಎಲ್ಲ ಥರ ಮಲ್ಟಿ ಟ್ಯಾಲೆಂಟೆಡಾಗಿ ಮಕ್ಕಳನ್ನ ಬೆಳೆಸಬೇಕು. ಇಲ್ಲಾಂದರೆ ಈಗಿನ ಲೈಫಲ್ಲಿ ತುಂಬ ಕಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ. ಆ್ಯಂಡ್ ಅದು ಚಿಕ್ಕ ವಯಸ್ಸಲ್ಲೇ ನಾವು ಸ್ಟಾರ್ಟ್ ಮಾಡಿಬಿಡ್ಬೇಕು. ಇಲ್ಲ ಅಂದರೆ ಬರೀ ಮನೇಲಿದ್ದರೆ ಏನು ಮಾಡ್ತಾರೆ ಗೊತ್ತಾ, ಬರೀ TV, ಮೊಬೈಲ್ ಅಂತ ತುಂಬ ಅಡಿಕ್ಟ್ ಆಗಿಬಿಡ್ತಾರೆ. ಈ ಥರ ಅವ್ರಿಗೆ ಬೇರೆ ಆ್ಯಕ್ಟಿವಿಟಿಗೆ ನಾವೇ ಅವ್ರನ್ನ ಸೇರಿಸಿದಾಗ ಅವ್ರಿಗೆ ಇಂಟ್ರೆಸ್ಟ್ ಬೆಳೆಯುತ್ತೆ. ನೀವೇನಾದರೂ ತುಂಬಾ ಲೇಟ್ ಮಾಡೋದಕ್ಕೆ ಹೋಗಬೇಡಿ. ಎಷ್ಟೋ ಬೇಗ ಆಗುತ್ತೋ ಅಷ್ಟು, ಮಿನಿಮಮ್ ಒಂದು 4 yearsಯಿಂದ ಅವ್ರು ಎಲ್ಲ ಥರ ಆ್ಯಕ್ಟಿವಿಟಿಗೆ ಆಲ್ಮೋಸ್ಟ್ ರೆಡಿ ಆಗಿರ್ತಾರೆ. ಸೊ ನೀವು ಕೂಡ ಮಾತಾಡಿ, ಮನೇಲಿ ಎಲ್ಲರ ಹತ್ರ ಡಿಸ್ಕಸ್ ಮಾಡಿ, ಅವ್ರಿಗೇನು ಇಂಟ್ರೆಸ್ಟ್ ಇದೆಯೋ ಅದನ್ನು ಜಾಯಿನ್ ಮಾಡಿಸ್ಕೊಳ್ಳಿ. ಅವ್ರಿಗೂ ಕೂಡ ಫ್ಯೂಚರ್ಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ನನ್ನ ಒಪಿನಿಯನ್ ಅಷ್ಟೆ. ಸೊ ಅವಳಿಗೆ ಅದು ಇದು ಏನೇನೋ ಮಸ್ಕ ಹೊಡೆದು, ಅವಳ ಫೇವ್ರೇಟ್ ಒಂದು ಜಂಕ್ ಫುಡ್ ಇದೆ, ಫ್ರೆಂಚ್ ಫ್ರೈಸ್. ಅವಳಿಗೆ ಯಾವಾಗಲೂ ಕೊಡಿಸಲ್ಲ, ಯಾವಾಗಾದರೂ ಹಠ ಮಾಡಿದಾಗ ಅಷ್ಟೇ ಕೊಡಿಸೋದು. ಬಟ್ ಅದನ್ನು ಕೊಡಿಸ್ಬಾರ್ದು. ಬಟ್ ಇವಾಗ ಕರ್ಕೊಬರೋದಕ್ಕೆ ಅವಳು ರೆಡಿನೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಏನೇನೋ ಹೇಳಿ ಇವಾಗ ಕರ್ಕೊಂಡು ಹೋಗ್ತಾಯಿದ್ದೀವಿ. ಆಯಿತು, ಆಲ್ಮೋಸ್ಟ್ ನಾವು ಬಂದು 1 hour ಆಯಿತು, ಇವಾಗ ಹೊರಟ್ವಿ. ಆ್ಯಂಡ್ ಇಲ್ಲಿ ಬರೀ ಸ್ವಿಮ್ಮಿಂಗ್ ಅಲ್ಲದೆ ಬ್ಯಾಡ್ಮಿಂಟನ್, ಸ್ಕೇಟಿಂಗ್, ಫುಟ್ಬಾಲ್, ವಾಲಿಬಾಲ್ ಎಷ್ಟೆಲ್ಲ ಇದೆ ಅಂದರೆ ಸ್ವಲ್ಪ ಇವಾಗಲೇ ಬೇಡ, ಫಸ್ಟು ಸ್ಟಾರ್ಟಿಂಗ್ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ಈ ಥರ ಸ್ವಿಮ್ಮಿಂಗ್, ಡ್ಯಾನ್ಸಿಂಗ್ ಮಾಡೋಣ, ಆಮೇಲೆ ನೋಡೋಣ ಅವಳಿಗೆ ಏನು ಇಂಟ್ರೆಸ್ಟ್ ಬರುತ್ತೋ ಅದನ್ನು ಜಾಯಿನ್ ಮಾಡ್ಸೋಣ ಅಂತ ಇಟ್ಕೊಂಡು ಇವಾಗ ವಾಪಸ್ ಸ್ನ್ಯಾಕ್ಸ್ ತಿನ್ಕೊಬರೋಣ ಅಂತ ಹೋಗ್ತಾಯಿದ್ದೀವಿ. ನಮ್ಮನೆ ಹತ್ರನೇ ಒಂದು ರೆಗ್ಯುಲರ್ ಸ್ನ್ಯಾಕ್ಸ್ ಅಡ್ಡ ಇದೆ, ಬನ್ನಿ ಹೋಗೋಣ. ನಾನು ಕಬ್ಬಿನ ಜ್ಯೂಸ್ ತೊಗೊಂಡಿದ್ದೆ. ಅದು ವೆಯ್ಟ್ ಲಾಸ್ಗೂ ಕೂಡ ಬೆಸ್ಟ್ ಅಲ್ವಾ. ಸುಮ್ಮನೆ ಜಂಕ್ ಫುಡ್ ಅದೆಲ್ಲ ತಿನ್ನೋ ಬದಲು ಇದೇ ಬೆಸ್ಟ್ ಅಂತ ತೊಗೊಂಡ್ರೆ ಇದ್ರಲ್ಲಿ ತುಂಬ ಶುಗರ್ ಇರುತ್ತೆ, ಜಾಸ್ತಿ ಕುಡಿಬಾರ್ದಂತೆ. ಆಮೇಲೆ ಏನಾದರೂ ಸಿಂಪಲ್ಲಾಗಿ ಮಟನ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಶಾಪ್ಗೂ ಕೂಡ ಹೋಗಿದ್ವಿ. ಮಟನ್ ಎಲ್ಲ ತೊಗೊಂಡು ಇವಾಗ ಮನೆಗೆ ಹೋಗ್ತಾಯಿದ್ವಿ. ನಮ್ಮ ಬೇಬಿಗೆ ಏನಾದ್ರು ಹೊರಗಡೆ ಈ ಥರ ನಾನ್ ವೆಜ್ ತನಕ ಬಂದಾಗ ಈ ಥರ ಕೋಳಿಗಳನ್ನ ಹೋಗೋಗ್ಬಿಡ್ತಿರ್ತಾಳೆ. ಅವಳಿಗೊಂಥರ ಪಾಪ ಖುಷಿ, ಅವಳಿಗೆ ಗೊತ್ತಿಲ್ಲ ಅದನ್ನೆಲ್ಲ ಸಾಯಿಸ್ತಾರೆ ಅಂತ. ಸೊ ಇವಾಗ ಮನೆಗೆ ಬಂದು ಸಿಂಪಲ್ಲಾಗಿ ಒಂದು ಮಟನ್ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಆಲ್ರೆಡಿ ತುಂಬ ಸಲ ನನ್ನ ವೀಡಿಯೋದಲ್ಲಿ ಶಾರ್ಟ್ಸಲ್ಲಿ ಆಗಿರ್ಬೋದು, ಲಾಂಗ್ ವೀಡಿಯೋದಲ್ಲೂ ತೋರಿಸಿದ್ದೀನಿ. ಅದಕ್ಕೆ ಇವತ್ತೇನು ರೆಸಿಪಿ ಶೇರ್ ಮಾಡ್ತಿಲ್ಲ. ನೆಕ್ಸ್ಟ್ ಬರೋ ವೀಡಿಯೋಸಲ್ಲೆಲ್ಲ ತುಂಬ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇನ್ನು ವೆಯ್ಟ್ ಲಾಸ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಲ್ಲ, ವೆಯ್ಟ್ ಲಾಸ್ ಸ್ವೀಟ್ಸು, ಕೇಕ್ಸ್ ಮತ್ತು ಏನೇನೆಲ್ಲ ರೆಸಿಪಿ ನಾನು ತೊಗೋತಿದ್ದೀನಿ, ಯಾವ ಥರ ನಾನು ವೆಯ್ಟ್ ಲಾಸ್ ವೀಡಿಯೋನ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಈ ವೀಕ್ ಫುಲ್ಲು ಎಲ್ಲ ಚೀಟ್ ಮಾಡಿಬಿಡೋದು ಅಂತ ಹೇಳ್ಬಿಟ್ಟು ಎಲ್ಲ ಥರ ಐಸ್ ಕ್ರೀಮ್ ಏನೇನಿದೆ, ಏನೇನು ಆಸೆ ಇದೆ ಎಲ್ಲ ತಿನ್ಕೊಬಿಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಮನೆಗೆ ಇದು ನೆಕ್ಸ್ಟ್ ಡೇ ವ್ಲಾಗು, ಅದಷ್ಟೇ ಸ್ಟಾಪ್ ಆಯಿತು. ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇಯಿಂದ. ನಮ್ಮ ಭಾವ ಬರ್ತಿದ್ದಾರೆ ಇವತ್ತು, ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಮಟನ್ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ಅದು ಕೂಡ ರೆಸಿಪಿ ತೋರಿಸಿಲ್ಲ, ಸುಮ್ಮನೆ ರ್ಯಾಂಡಮಾಗಿ ಹಂಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಇವತ್ತು ಅಷ್ಟೇ. ನಮ್ಮ ಭಾವ ಬರ್ತಿದ್ದಾರೆ, ಅದಕ್ಕೆ ಸ್ಪೆಷಲ್ಲಾಗಿ ಮಟನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡ್ತೀನಿ.
ಕಾಣಿಸ್ತಿದೆ ಹಾಕು. ವೆರಿ ಗುಡ್. ಆ್ಯಂಡ್ ಅದೇ ಕಮ್ಮಿಂಗ್ ಲಾಗಲ್ಲಿ ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು, ಯಾರಾದರೂ ನೋಡ್ತಿರ್ತೀರಲ್ಲ ಅವ್ರು ಕಮೆಂಟ್ ಮಾಡಿ. ನಾನು ಇವಾಗ ಪ್ಲ್ಯಾನ್ ಮಾಡ್ಕೊಂಡಿರೋದು, ನಾನು ವೆಯ್ಟ್ ಲಾಸ್ ಮಾಡ್ತಿದ್ದೀನಲ್ಲ ಆ ಥರ ಡೈಲಿ ರೊಟೀನಲ್ಲಿ ಯಾವ್ಯಾವ ಥರ ನಾನು ವೆಯ್ಟ್ ಲಾಸಲ್ಲಿ ಏನಾದ್ರು ಟಿಪ್ಸ್ ಇರುತ್ತೆ ಆ್ಯಂಡ್ ರೆಸಿಪೀಸ್ ಎಲ್ಲ ತೋರ್ಸೋಣ ಅಂದ್ಕೊಂಡಿದ್ದೀನಿ. ನಾನು ಡೈಲಿ ವ್ಲಾಗಲ್ಲಿ ನನ್ನ ಡೇ ಇನ್ ಮೈ ಲೈಫ್ ಏನೇನಿರುತ್ತೆ ಅದನ್ನೆಲ್ಲ ಕವರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಇವರೇ ನಮ್ಮ ಭಾವ, ಅವರೇನು ಮಾತಾಡಿಲ್ಲ ವ್ಲಾಗಲ್ಲಿ, ಜಸ್ಟ್ ಹಂಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ಅವರು ಪಾಪು ಎಲ್ಲರೂ ಕೂಡ ಫುಲ್ಲು ಎಂಜಾಯ್ ಮಾಡಿಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೋತಾಯಿದ್ರು. ಆ್ಯಂಡ್ ಅಷ್ಟೇ ಇವತ್ತಿನ ವ್ಲಾಗ್, ಇನ್ನೇನು ಇಲ್ಲ. ಜಸ್ಟ್ ನಾನು ರ್ಯಾಂಡಮಾಗಿ ಮಾಡ್ಕೋತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಸ್ವಲ್ಪ ಬ್ರೇಕ್ ತೊಗೊಬಿಟ್ಟಿದ್ದೆ, ಏನು ಮಾಡಬೇಕು ಏನು ಅಂತ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಸೊ ಕರೆಕ್ಟಾಗಿ ಪ್ಲ್ಯಾನು ಕೂಡ ಆಲ್ರೆಡಿ ಆಲ್ಮೋಸ್ಟ್ ರೆಡಿಯಾಗಿದೆ. ಈಗ ವೀಡಿಯೋಸ್ ಮಾಡಿಬಿಟ್ಟು ಅದನ್ನು ಆಗಬೇಕಷ್ಟೆ. ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇನ್ನು ಸ್ವಲ್ಪ ಇದೆ, ಅದು ನೋಡಿಕೊಂಡು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೀವೊಂದು ಸ್ವಲ್ಪ ಟೇಸ್ಟ್ ನೋಡಿ. 6 ತಿಂಗಳಿದ್ದಾಗ ಬೇರೆ ಟೇಸ್ಟ್ ಕೊಡಿಸ್ತಾ ಇದ್ರಲ್ಲ, ನೆನಪಿದ್ಯಾ? ತೋರಿಸಿಲಿ, ತೋರಿಸಿ. ಏನಾಯ್ತು? ಹಾಂ ಅಯ್ಯೋ. ಸೊ ಗೈಸ್, ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ತುಂಬ ಸಿಂಪಲ್ ಆಯಿತು, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ ಅಂತ ನನಗನ್ನಿಸ್ತು. ಆ್ಯಂಡ್ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಂಗೆ ನೋಡ್ತಿದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನೂ ಮಾಡ್ತಾನೆ ಇಲ್ಲ, ನೀವು ಜಸ್ಟ್ ವೀಡಿಯೋಸ್ ನೋಡ್ಕೊಂಡು ಹೋಗ್ತಿದ್ದೀರಾ, ಪರವಾಗಿಲ್ಲ. 100-150 ನೋಡ್ತಿದ್ದೀರಾ. ಆ್ಯಂಡ್ ತುಂಬ ಲಾಂಗ್ ಗ್ಯಾಪ್ ತೊಗೊಂಡು ಬಂದಿರೋದ್ರಿಂದ ಪ್ಲೀಸ್ ಸಪೋರ್ಟ್ ಮಾಡಿ. ನನಗೂ ಹೊಸ ಹೊಸ ವೀಡಿಯೋ ಮಾಡೋದಕ್ಕೆ ಸಹಾಯ ಆಗುತ್ತೆ. ಆ್ಯಂಡ್ ಯಾವ ಥರ ವೀಡಿಯೋ ಬೇಕು ಅಂತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಅದೇ ಥರ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆ ವ್ಲಾಗ್ ಅಂತೂ ನೀವು ತುಂಬಾ ಇಷ್ಟಪಡ್ತೀರಾ, ತುಂಬ ಸರ್ಪ್ರೈಸಿಂಗ್ ವಿಷಯಗಳೆಲ್ಲ ಇದೆ. ಸೊ ಮತ್ತೆ ಸಿಗ್ತೀನಿ ಆದಷ್ಟು ಬೇಗ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.